ಆತ್ಮೀಯ ಎಚ್ 16 ನ್ಯೂಸ್ ಅರ್ಥದೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, JCB ಪಕ್ಷ ಯಾರ್ದು ಗೊತ್ತಾಗಿರ್ಬೋದು ನಿಮಗೆ. ಆಲ್ರೆಡಿ ಇದರ ಪ್ರಚಾರವನ್ನು ಆರಂಭಿಸಿದ್ದಾರೆ ನಮ್ಮ ಯತ್ನಾಳರು, ಬಸವನಗೌಡ ಪಾಟೀಲ್ ಯತ್ನಾಳರು. ಅವ್ರು ಹೊಸ ಪಕ್ಷಗಳಲ್ಲಿ ಕೊಟ್ಟಿದ್ದಾರೆ JCB. ಅವರಿಗೆ ಯೋಗಿ ಆದಿತ್ಯನಾಥ್ ಮೇಲೆ ಬಹಳ ಪ್ರೀತಿ, ಹಿಂದುತ್ವದ ಮೇಲೆ ಅಭಿಮಾನ, ರಾಷ್ಟ್ರೀಯತ್ವದ ಮೇಲೆ ಬಹಳ ಅಭಿಮಾನ. ಹೀಗಾಗಿ ಮತ್ತು ಅದೇ ಕಾಲಕ್ಕೆ ಯಡಿಯೂರಪ್ಪರ ಕುಟುಂಬದ ಮೇಲೆ ಅತ್ಯಂತ ದ್ವೇಷ. ಎಲ್ಲಿವರೆಗೆ BJP ಯಡಿಯೂರಪ್ಪ ಮತ್ತು ಸನ್ಸ್ ಅಥವಾ ಅವ್ರ ಕುಟುಂಬನ ಬದುಕಿ ಸರಿಸೋದಿಲ್ಲವೋ ಅಲ್ಲಿವರೆಗೆ ನೋ ಎಂಟ್ರಿ ಇನ್ BJP ಅನ್ನೋ ಇರೋದಿಲ್ಲಪ್ಪ. ಅಡ್ಡಿರ, ಇದೊಂದು ನಿಷ್ಠೆ ಅವ್ರಲ್ಲದ. ಇದನ್ನು ಯಾರಾದರೂ ಮೆಚ್ಚಲೇಬೇಕು. ಅವರ ವಿಚಾರಧಾರೆಯಲ್ಲೇ ಅವ್ರಿಗೆ ಸರಿ ಅದು ಇಲ್ಲ ಅಂತಲ್ಲ. ಅವ್ರಿಗೆ ಕೇವಲ ಅವ್ರ ಕಣ್ಣಲ್ಲಿ ದುಷ್ಟರು ಭ್ರಷ್ಟರು ಯಾರಪ್ಪ ಅಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು. ಉಳಿದವರೆಲ್ಲರೂ ಶ್ರೇಷ್ಠರು, ಯೋಗ್ಯರು, ಹೊಂದಾಣಿಕೆ ಆಗುವಂಥವ್ರು ಅಂತ ಇರಲಿ. ಈಗ JCB ಪಕ್ಷ ಕಟ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಹೊಸ ವ್ಯಾಖ್ಯಾನ ಕೊಡ್ಲಿಕ್ಕಿದ್ದಾರೆ. J ಅಂದ್ರೆ JDS, C ಅಂದರೆ ಕಾಂಗ್ರೆಸ್, B ಅಂದರೆ BJP. ಈ ಮೂರು ಪಕ್ಷಗಳಿಂದ ಇವರಿಗೆಲ್ಲ ಫೋನ್ ಹಚ್ತಾ ಇದ್ದಾರಂತ, ನಾವು ನೀವು ತಯಾರು ಮಾಡ್ರಪ್ಪ ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತೇಳಿ. ಭಾಳ ಸಂತೋಷ ಅಲ್ರಿ, ಮಾಡೇ ಬಿಡ್ರಿ, ಮತ್ತೆ ವೇಟ್ ಮಾಡ್ತೀರಿ, ಎಷ್ಟು ಜನ ಬಂದರೆ ಕರ್ಕೊಂಡು ಶುರು ಮಾಡಿರಿ ಅಂಥೇಳಿ ಯಾರಾದರೂ ಹೇಳ್ಬೋದು. ಅದಕ್ಕೆ ಅದು ನಿಜವಾಗಿಯೂ ಬರ್ತಾರೆ ಅವರು. ಯಾಕಂತಂದ್ರೆ ಹೌದು, BJPಯಲ್ಲಿ ಅವ್ರ ಬೆಂಬಲಿಗರಿದ್ದಾರೆ, ಅವ್ರ ಮೇಲೆ ಪ್ರೀತಿದವರು ಇದ್ದಾರೆ. ಯಾಕೆ ಸೌದಿ ಮೇಲೆ ಮಾತ್ಸರ್ಯ ಅಂದರೆ ಯಡಿಯೂರಪ್ಪನವ್ರ ಮೇಲೆ ಮಾತ್ಸರ್ಯ, ಅವರ ನಾಯಕ ಹೋಗ್ತಾರೆ. ಅದಕ್ಕೆ ಇಲ್ಲಿ BJPಯಲ್ಲಿ ಅವ್ರು ಹೋದ್ರೆ ನಾಯಕತ್ವ ನಮಗೆ ಸಿಗ್ಬೋದು ಅನ್ನೋ ಆಸೆ ಉಳ್ಳಂಥವ್ರು ಭಾಳ ಜನ ಇದ್ದಾರೆ. ಅವ್ರು ಇವ್ರಿಗೆ ಸಪೋರ್ಟ್ ಮಾಡ್ತಿರ್ಬೋದು. ಆದರೆ ಎದಕ್ಕೆ ಸಪೋರ್ಟ? ಕೇವಲ ಯಡಿಯೂರಪ್ಪರನ್ನ ಹಣಿಯೋದಕ್ಕಾಗಿ ಮಾತ್ರ ಸಪೋರ್ಟ್. ಆದರೆ ಪಕ್ಷ ಬಿಟ್ಟು ಬರ್ತಾರ, ಇಲ್ಲಿವರೆಗೆ ಬಂದ್ರೆ ಅದ್ರಲ್ಲಿ ಒಬ್ಬರಾದರು ಇವ್ರ ಜೊತೆಗಾರರು ಯಾರ್ಯಾರು ಹೊಂದಿದ್ರು. ಎಷ್ಟು ಜನ BJP ಬಿಟ್ಟು ಬಂದರು? ಅಟ್ಲೀಸ್ಟ್ 7 ಜನ ಇದ್ದರು. ಅವ್ರು ನಿಮಗೂ ಗೊತ್ತದೆ ಯಾರು ಅಂತೇಳಿ. ಅವ್ರು ಒಬ್ಬ ಆದರು ಇದ್ದಿದ್ರಲ್ಲಿ ಮೊದಲ ಇವ್ರು ಬಂದಿದ್ದರು ಹೊರಗೆ ಚುನಾವಣೆಯಲ್ಲೇ. ನಮ್ಮ ಇವರು ಈಶ್ವರಪ್ಪನವರು ಅವರು ಒಂದಿಷ್ಟು ಇವ್ರ ಜೊತೆಗಿದ್ದಾರೆ. ಮತ್ತು ಅವ್ರು ಬಿಟ್ಟು ಮತ್ತೆ ಯಾರಿದ್ದಾರಪ್ಪ BJPಗರು. ಆದರೂ JCB ಪಕ್ಷ ಕಟ್ತೀನಿ ಅಂತ ಹೇಳ್ತಾರೆ. ಆ JCB ಹಿಂದುತ್ವ ನೆಲೆಗಟ್ಟಿನಲ್ಲ, ಆಗಲಿ ಒಳ್ಳೇದಾಯಿತು. BJPಯಿಂದ ಬರ್ತಾ ಇಲ್ಲ ಅಂತ ಅನ್ನಿಸ್ತದೆ. ಕಾಂಗ್ರೆಸ್ಸಿಂದ ಯಾರು ಬರ್ತಾರೆ ಇವ್ರಿಗೆ? ಅಲ್ಲಿ ಅತೃಪ್ತರಿದ್ದಾರೆ, ಇಲ್ಲ ಅಂತಲ್ಲ. ಯಾವ ಪಾರ್ಟಿಲಿ ಅತೃಪ್ತರಿಲ್ಲ? ಎಲ್ಲರಿಗೂ 224 MLAಗಳಿಗೆಲ್ಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಆಸೆ ಅದ. ಹೀಗಾಗಿ ಅವ್ರ ಇವ್ರ ಜೊತೆಗೆ ಮಾತಾಡ್ತಾರೆ. ಹೌದು, ನಮಗೂ ಆಸೆ ಅದ, DK ಶಿವರಾಜ್ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಎದುರಿದ್ದಾರೆ, ಹೀಗೆ ಮಾತಾಡ್ತಿರ್ಬೋದು. ಪ್ರೈವೇಟಾಗಿ ಕೂತಾಗ ಹೊರಗೆ ಬಂದಾಗ ಎದುರಿಗೆ ಸಿದ್ದರಾಮಯ್ಯ ಬಂದ್ರೆ ಸಾಕು ಕಾಲು ಹಿಡಿತಾರೆ, ರಾಹುಲ್ ಗಾಂಧಿ ಬಂದಾಗ ಕಾಲು ಹಿಡಿತಾರೆ. ಅಂಥವ್ರು ಇದ್ದಾರೆ ಇಲ್ಲಿ. ಹಿಂದಂತೆ ಜಬರ್ದಸ್ತ್ ಮಾತಾಡೋದು, ನಾನೊಬ್ಬ ನಾಯಕ ಅನ್ನೋಂಗೆ ಮಾತಾಡೋದು. ನಾ ಇದ್ದಾಗ ಅವ್ರ ಪಕ್ಷ ಅಂತ ಹೇಳೋದು. ಎದುರಿಗೆ ಬಂದಾಗ ಸರ್ ನಮ್ಮನ್ನಷ್ಟು ನೋಡ್ರ, ಸರ್ ನಮ್ಮನ್ನಷ್ಟು ನೋಡ್ರ ಅನ್ನುವಂಥ ಜನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಜನತಾದ JDS ಸೆಕ್ಯುಲರ್ ಅಲ್ಲಿದು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿದ್ದು ಯಾರು ಬರ್ತಾರೋ ಗೊತ್ತಿಲ್ಲ. ಈ ಮೂರು ತೊಗೊಂಡು ನಾನು JCB ಕಟ್ತೀನಿ. JCB ಅಂದರೆ ಇಸ್ಲಾಂ ವಿರೋಧಿ, ಮುಸ್ಲಿಂ ವಿರೋಧಿ ಅನ್ನೋದು ಮಾತು ನಿಮಗೂ ಗೊತ್ತದ. ಯೋಗಿ ಆದಿತ್ಯನಾಥ್ ಇದು ಹಿಡ್ಕೊಂಡು 80-20 ಅದು ಬಳಸಿ ಉತ್ತರ ಪ್ರದೇಶ ಕೈವಶ ಮಾಡಿಕೊಂಡ್ರು. ಇದು ಈಗ ಇತಿಹಾಸ. ಅದೇ ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಾಡ್ತೀವಿ. ಈಗಾಗಲೇ 3 ಪಾರ್ಟಿ ಜನ ನಮ್ಮ ಜೊತೆಗಿದ್ದಾರೆ, ಕಾಂಟ್ಯಾಕ್ಟ್ದಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹಿಂದೂ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮಾಡಲು ಭಾಳ ಚಲೋ ಆಯಿತು, ಕಟ್ಟಲಿ ಪಾಪ. ಯಾರು ಬೇಡ ಅಂತಾರೆ? ಅವರು ಕೇಜ್ರಿವಾಲ್ ಗತಿ ಬಂದು ಕನಸು ಕಾಣ್ತಾ ಇದ್ದಾರೆ, ನಾವು ಒಂದು ಪಕ್ಷ ಕಟ್ತನು ಅದು ನಮ್ಮ ಕುಮಾರಸ್ವಾಮಿ ಗತಿ ಇರ್ಬೋದಿಲ್ಲ ಅಂತಲ್ಲ, ಯಾರಿಗಿಲ್ಲ. ಅದೇ ಕಾಲಕ್ಕೆ ಒಂದಿಷ್ಟು ಏನೋ ಅವರಲ್ಲಿ ಗಳಿಕೆನೋ ಅದಕ್ಕೆ ಬಂಡವಾಳಶಾಹಿಗಳಿದ್ದಾರೆ, ಒಂದಿಷ್ಟು ಪಾಳೆಗಾರಿದ್ದಾರೆ, ಏನೋ ಒಂದಿಷ್ಟು ಅನುಕೂಲ ಇರ್ಬೋದು. ಈಗೆಲ್ಲ ಮಾತಾಡಲಿಕ್ಕೆ, ಓಡಾಡಲಿಕ್ಕೆ, ಮಾಡಲಿಕ್ಕೆಲ್ಲ ಖರ್ಚು ಯಾರ್ದು? ತಮ್ಮ ಸ್ವಂತದಿರ್ಬೋದು, ಯಾರೋ ಒಂದಿಷ್ಟು ಜನ ಹೆಲ್ಪ್ ಮಾಡ್ತಿರ್ಬೋದು. ಅತೃಪ್ತ ಜನ BJPಯಲ್ಲಿ ಅತೃಪ್ತರಿದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ, JDSನಲ್ಲೂ ಇದ್ದಾರೆ. ಇವತ್ತು ನೋಡಿರಿ DK ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. 18 ಜನರು ಹೊಡ್ಕೋಬೇಕು
JDSದಿಂದ ಅಂತೇಳಿ ಬರ್ತಾನೆ ಅಂತ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಇನ್ನು ಬಂದೇ ಬಿಟ್ರೆ ಅನ್ನೋದ್ರಾಗ ಮತ್ತೆ ಹೆಚ್ಚಾದ ಬಿಟ್ಟಿರ್ತಾರೆ. ಅವ್ರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ ರೀ 135 ಜನ ಇದ್ದಾರೆ. ಅವ್ರು ಯಾರೂ ಇವತ್ತು ಹೊರಗೆ ಬಂದ ನಮ್ಮ ಈ ಏನಪ್ಪ ಅಂತಂದ್ರೆ JDSಗಾಗಿರ್ಬೋದು, ಮೋದಿಯವ್ರಿಗಾಗಿರ್ಬೋದು, ಮತ್ತಾರಿಗಾಗಿರ್ಬೋದು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂದಾಗ ನಮ್ಮ ಯತ್ನಾಳರು ಬೆನ್ನೆತ್ತಿ ಬರ್ತಾರೆ ಅವರು. ಹೌದು, ಯತ್ನಾಳರು ತಿಟ್ಟಿದಾರ, ಮಾತಾಡ್ತಾರೆ, ಮಂದಿ ಕೊಡಾಕ್ತಾರ, 20,000 ಮಂದಿ ಕೊಡ್ತಾರೆ, ಕರ್ಕೊಂಬಂದಿದ್ದಲ್ಲ ಅಂತವ್ರು ಹೇಳ್ಕೊಳ್ತಾರೆ. ಸತ್ಯನ ಅದು ಕೆಲವೊಂದಿಷ್ಟು ಒಪ್ಪು ನಾವು ಮಾತನ್ನು. ಆದರೆ ಆ 10,000 ಜನರಿಂದ ಇವರು 7 ಕೋಟಿ ಜನರ ಇದ್ದಂತಹ ಈ ಕರ್ನಾಟಕದಿಂದ ಚುಕ್ಕ ನೆಡ್ಲಿಕ್ಕೆ ಸಾಧ್ಯ ಇದಾರ ಅಂತ. ಹೌದು, ಇವರು ಬೆಂಬಲ ಸೂಚಿಸ್ತಾರೆ, ಮತ್ತವರು ಅವ್ರಿಗೆ ಜಯ ಅಂತಾರೆ. ನಮ್ಮಲ್ಲಿ ಜಯ ಅನ್ನೋದ್ರೆ ಭಾಳ ಜನ ಇದ್ದಾರೆ. ನೀವು ಚಹಾ ಪಾನಿ ಮಾಡ್ತಾರೆ ಅಂತಂದ್ರೆ ಬಂದು ದಿನ ಜೈ 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 ಅಂತ ಹೇಳ್ತಾರೆ. ಆದರೆ ಮತ ಆಗಿ ಪರಿವರ್ತನೆ ಆಗೋದು ಅದನ್ನು ಇವತ್ತು ವಿಚಾರ ಮಾಡಬೇಕಾಗಿದೆ. ಯತ್ನಾಳ್ ಅವರು ಬುದ್ಧಿವಂತರು, ತಿಳ್ಕೊಳ್ಳೋರು, ಅವ್ರನ್ನ ಹೇಳುವಂಥ ಅವಶ್ಯಕತೆ ಇಲ್ಲ. ಬಟ್ JCB ಬಂದಾಗ ವಿಚಾರ ಮಾಡಿ ಹೇಳಬೇಕಾಗ್ತದೆ. ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ, ಉತ್ತರ ಪ್ರದೇಶದಲ್ಲೂ ಜನ ಬ್ಯಾಸತ್ತಿದ್ದಾರೆ ಯೋಗಿ ಆದಿತ್ಯನಾಥರ ಸಲುವಾಗಿ, ಅವರ ಒಂದು ಅತಿ ಹಿಂದುತ್ವ ಸಲುವಾಗಿ. ಅದು ಯಾವಾಗ ಸ್ಫೋಟ ಆಗ್ತದೋ ಗೊತ್ತಿಲ್ಲ. ಮತ್ತು ಸ್ವತಃ ನಿಮಗೂ ಗೊತ್ತದ, ಯಡಿಯೂರಪ್ಪನವರು ಇಲ್ಲದೆ ಹೋದಾಗ ಏನಾಯಿತು, ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ನೀವು ಗೆದ್ರಿ, ಇದೇ ಬಜರಂಗಿ, ಇದೇ ಹಿಂದೂ ತಿಳ್ಕೊಂಡ ಸ್ವತಃ ಮೋದಿಯವರು, ಶಾರ್ ಅವರು ತಿರುಗಿಟ್ಟು ಎಷ್ಟು ಬಂದು 135 ಬಂದು ಅವರು ನಿಮ್ಮ 66 ಮತೇನೋ ಆಯಿತು, 60ಕ್ಕೆ ಬಂದಿದ್ರಿ. ಇವತ್ತು JDS 18ಕ್ಕೆ ಬಂದಾಯಿತು. ಇದೆಲ್ಲನೂ ಮೀರಿ ನಿಲ್ಲಕ್ಕೆ ಸಾಧ್ಯನ ಅಂತೇಳಿ ತಮ್ಮನ್ನು ನಾವು ವಿಮರ್ಶೆ ಮಾಡೋಕೆ ಹೋಗಿ ಆತ್ಮವಿಮರ್ಶೆ. ಮತ್ತು ಎಲ್ಲರೂ ಜಗತ್ತಿನಲ್ಲಿದ್ದಾರೆ, ಭಾಳ ನಮ್ಗೆ ಎನ್ಕರೇಜ್ ಮಾಡ್ತಾರೆ, ಹೊಗಳೋರು ಭಾಳ ಇರ್ತಾರೆ. ಹೊಗಳೋರು ಮಾತು ನಂಬೋದಲ್ಲ, ನಾವು ವಾಸ್ತವವಾಗಿ ಎಷ್ಟು ಮಾಡಲಿಕ್ಕೆ ಸಾಧ್ಯದ. ಏನೋ ಒಂದನ್ನು ನಂಬೋದಿತ್ತೇನೋ. ಯಡಿಯೂರಪ್ಪನ ಪುರದಾಗ ಅವ್ರು ಇರ್ತಾರೆ, ಇವರು BJP ಇದ್ದುಕೊಂಡು ಹಿಂದುತ್ವದ ಇನ್ನಷ್ಟು ಪ್ರಚೋದನಾತ್ಮಕವಾಗಿ ಮಾತಾಡಿ ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡ್ಬೋದಿತ್ತೇನೋ. ಅದು ಸಹಿತ ಸಾಧ್ಯ ಇರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಈಗ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದ್ರ ಜೊತೆ BJP ಏನಿದೆ ಇಲ್ಲಿ ಕೇಳಿದ ತಕ್ಷಣ ವಿರೋಧ ಮಾಡ್ತೀರಿ ಗ್ಯಾರಂಟಿಯನ್ನು. ಇವರೆಲ್ಲರೂ ಬಸ್ ಕೊಡಬಾರ್ದಾಯಿತು, ಲಾಸ್ ಆಗಿದೆ, ಹಾಗೆ ನಡೆದಲ್ರಿ. ಹೋಗ್ಬಿಡ್ರಿ, ಏನೂ ಕೊಡಲಾರದಂತಹ ಇಂಥ ಯೋಜನೆ ಮಾಡಲಾರಂಥ ಮೋದಿಯವರು ಎಷ್ಟು ಲಾಭ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಯತ್ನಾಳರು ಒಬ್ಬರು ಒಳ್ಳೆ ಲೀಡರು. ಈ ಒಂದು ಅತಿಯಾದಂತಹ ಆತ್ಮವಿಶ್ವಾಸ ಪಡೋಣ್ರಿ. ನಮ್ಗೆ ಬೇಗ ಮನುಷ್ಯಗೆ ಸ್ವಾಭಿಮಾನ ಬೇಕು, ಎಲ್ಲರೂ ಬೇಕನ, ಅದೆಲ್ಲಕ್ಕೆ ಬದುಕಿಲ್ಲ. ಆದರೆ ನಮ್ಮ ಲಿಮಿಟೇಷನ್ ನಮ್ಗೆ ಗೊತ್ತಿರಬೇಕು. ನಾವು ಪ್ರಧಾನಿ ಆಗ್ತಾರೆ ಅಂತಂದ್ರೆ ಸಾಧ್ಯ ಇದ್ದಾರೆ. ಇವತ್ತು ಅದು ಪ್ರಧಾನಿ ಆಗಿದ್ದು ಯಾರಿಂದ ಅಂದರೆ ಇವರು ನಮ್ಮ ಪ್ರಚಾರಕ ಮೋದಿಯವರು RSSದ ಅವ್ರ ಪ್ರಚಾರಕರು. RSS ಅವ್ರನ್ನ ಎತ್ತಿಡಿದ್ರು, ದೊಡ್ಡ ಸಂಸ್ಥೆ. ಇವತ್ತು RSS ನಿಮ್ಮ ಜೊತೆ ಬರ್ತದನ, ಇದು ನೀವು ಪ್ರಶ್ನೆ ಮಾಡ್ಕೋಬೇಕಾಗ. ಯಾಕೆ ಹಿಂದುತ್ವ ಕಾರ್ಡನ್ನು ಯಾರಿಗೆ ಬಿಟ್ಕೊಡೋದಿಲ್ಲ, ಕೇವಲ ಹಿಂದುತ್ವ ಕಾರ್ಡ್ RSS ಅದನ್ನು ನೀವು RSSಲ್ಲಿ ಹೋಗ್ಬೋದು, ಆದರೆ RSS ನಿಮ್ಮ ಜೊತೆ ಬರೋದಿಲ್ಲ. ಅದು BJP ಸಪೋರ್ಟ್ ಮಾಡ್ತದೆ, ರಾಷ್ಟ್ರ ಮಟ್ಟದಲ್ಲ. ಅದಕ್ಕೆ BJP ಒಳಗೆ ಹೋಗ್ಕೊಂಡು ಏನೋ ಪ್ರಯತ್ನ ಮಾಡ್ಬೋದಾಗಿತ್ತೇನೋ, ಮುಖ್ಯಮಂತ್ರಿ ಆಗುವಂಥದ್ದು ಮತ್ತೇನೋ. ನೀವು ಯಡಿಯೂರಪ್ಪನವರು ಅತಿ ಒಂದು ವಿರೋಧ ತೋರಿಸೋದ್ರಿಂದ ನೀವು ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾಯಿದ್ರೆ, ನಿಮ್ಮೆಲ್ಲ ಮಿತ್ರರಿಗೆ BJPಯಲ್ಲಿ ಮಿತ್ರರು ನೀವು ಪಾರ್ಟಿಗೆ ಬರಬೇಕಾಗ್ಯದ. ಅವ್ರು ಅಲ್ಲಿ ಲೀಡರ್ಶಿಪ್ ಚೇಂಜ್ ಆಗಬೇಕಾಗಿದೆ ಅಷ್ಟೇ. ಅಲ್ಲಿ ತನಕ ಅವ್ರು ನಿಮ್ಮ ಜೊತೆ ಕೋಪ್ರೇಷನ್ ಮಾಡ್ತಾರಲ್ಲ. ಈಗ ನೋಡಿ, ಹೊರಗೆ ಬಂದಿದ್ರಿ, ನಿಮ್ಮ ಅನುಭವ ಆಗಿದೆ. ಅದು ಯಾರಾದರೂ ಒಬ್ಬರಾದ್ರೂ ಹೊರಗೆ ಬಂದು ಘೋಷಣೆ ಮಾಡಿದ್ರೆ, ಮೋದಿಯವ್ರ ವಿರುದ್ಧ ಘೋಷಣೆ ಹಾಕಿದ್ರೆ, ಅವ್ರನ್ನ ತೊಗೊಳ್ಳಿ ಹೇಳಿದ್ದು ಹೇಳಿದ್ರೆ ಅಷ್ಟೇ, ಹೋಗಿ ಹಿಂದೆ ಹೇಳಿ ಬರ್ತಾರೆ. ಅವ್ರು ಓಪನ್ನೇ ಅವ್ರು ತೊಗೊಳ್ಳಿಲ್ಲ, ನಾವು ಹೊರಗೆ ಹೋಗ್ತೀವಿ ಅಂತ ಏನಾದರೂ ಮಾತಾಡಿದ್ರೆ, ಗಟ್ಟಿ ಅಲ್ಲಿಂದ ಮಾತಾಡಿದ್ರೆ, ಹೌದು ಅವ್ರು ಹೇಳೋದು ಸರಿ ಇದೆ ಹೇಳ್ತಾರೆ ಹಿಂದೆ, ಅದು ಮುಂದಿಲ್ಲ. ಈಗ ನೀವು ಹೊರಗೆ ಹಾಕಿದ್ರೆ ನಮ್ಮನ್ನು ಹೊರಗೆ ಹೋಗ್ಯಪ್ಪ, 7 ಜನ ಇದ್ರಲ್ಲ, ಅವ್ರು ಬರಬೇಕಾಯ್ತಲ್ಲ, ಅವರು ಆದರೆ ಒಂದಿಬ್ಬರ ಬರಬೇಕಾಯ್ತಲ್ಲ, ಇಲ್ಲ. ಇದಕ್ಕೆ ವಾಸ್ತು ತಿಳ್ಕೊಂಡು ನಮ್ಮ ಯತ್ನಾಳರು ಹೋದ್ರೆ ಭವಿಷ್ಯದಲ್ಲಿ ಒಂದಿಷ್ಟು ಅವ್ರಿಗೆ ಅದ. ಮತ್ತು BJP ಒಂದವ್ರಿಗೆ ಒಗ್ಗುವಂಥ ಪಾರ್ಟಿ ಅವರಿದ್ದಂಥ ಇವತ್ತಿನ ಮಾನಸಿಕ ಸ್ಥಿತಿ ನೋಡಿದ್ರೆ ಹಿಂದುತ್ವ ತಿಳ್ಕೊಂಡು ಏನೋ ಪ್ರಯತ್ನ ಮಾಡ್ಬೋದು. ಮುಂದೆ ಮುಖ್ಯಮಂತ್ರಿ ಆಗ್ತಾಯಿರಲ್ಲ. 2020 ನಾನು ಮುಖ್ಯಮಂತ್ರಿ ಹೇಳ್ಕೊಳ್ತಾರೆ. ನಾನು ಒಂದು 2020 ದೇಶದ ಪ್ರಧಾನಿ ಅಂತೇಳಿ, ಅಥವಾ 29 ಪ್ರಧಾನಿ ಅಂತೇಳಿ ಮಾಡೋರಾರ ಹೋಗೋರಾರ ಅದು ದುಡ್ಡದ ಮತ್ತೇನೋ ಓಡಾಡ್ತಾ ಇದ್ದಾರೆ. ಒಂದು ಜನನೂ ಅದ. ಬಿಜಾಪುರದಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಹೆಚ್ಚು ಒಂದು ಸ್ವಲ್ಪ ಅಂತರದಿಂದ ಗೆದ್ದು ಬಂದಿದ್ದಾರೆ. ಮುಂಚೆ ಗೆದ್ದು ಬರ್ತಾರೋ ಇಲ್ಲೋ ಸಹಿತ ಅಷ್ಟೇ ಕಷ್ಟದ ಹೇಳೋದು. ಯಾಕಂದ್ರೆ ಅವ್ರಿಗೆ ಎಷ್ಟು ಮಂದಿ ಸಪೋರ್ಟ್ ಮಾಡಿದ್ರು, ಅವ್ರು ಯಾರೂ ಆರಿಸಿ ಬಂದಿದ್ರು, ತಾವೊಬ್ಬರು ಬಂದರು, ಉಳಿದವರು ಬರಲಿಲ್ಲ. ಎಲ್ಲ ನೆಲೆಗಟ್ಟಿನಲ್ಲೇ ಯಡಿಯೂರಪ್ಪನವ್ರನ್ನ ಅನಗತ್ಯ ವಿರೋಧ ಮಾಡೋಕ್ಕಿಂತಲೂ ಎಲ್ಲರೂ ಕುಟುಂಬ ರಾಜಕಾರಣ ಮಾಡ್ತಾರೆ, ಎಲ್ಲರೂ ಭ್ರಷ್ಟರಿದ್ದಾರೆ. ಇವತ್ತು 224 MLAಗಳು ಯಾವುದೇ ಪಕ್ಷ ಅವ್ರದ್ದು ಹೇಳ್ತಾ ಇಲ್ಲ. ಬಗ್ಗೆ ಅವ್ರು BJP ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನು ಎಲ್ಲ ಪಕ್ಷಗಳ
224 MLAಗಳು, 28 MP ಗಳು, ಸೆಂಟ್ರಲ್ದು 543 MP ಗಳು. ಒಬ್ಬರಾದರೂ ನಿಮ್ಗೆ ಕುಟುಂಬ ರಾಜಕೀಯ ಬಿಟ್ಟ ಅಥವಾ ಈ ದುಡ್ಡು ಹಂಚಿ ಆಯ್ಕೆ ಆಗೋದನ್ನು ಬಿಟ್ಟ ಯಾರು ಅದಾರ ದುಡ್ಡು ಹಂಚಿ ಆಯ್ಕೆ ಆಗ್ತಾಯಿದ್ದು ಈಗ ನಾವು ನೀವು ನೋಡ್ತಾ ಇದ್ವಿ. ನೀವೇನೋ ಪ್ರಾಮಾಣಿಕವಾಗಿ ಆಯ್ಕೆ ಆಗಿರ್ಬೋದು, ಆದರೆ ಎಲ್ಲರೂ ಹಿಂಗೆ ಇದ್ದಾರಾ ಅಂತ ಮನಸ್ಸು ನೀವು ಪ್ರಶ್ನೆ ಮಾಡ್ಕೊಳ್ರಿ. ಜೊತೆಗೆ ಭಾಳಷ್ಟು ಜನ ಮ್ಯಾಕ್ಸಿಮಮ್ ಎಲ್ಲೋ ಒಬ್ರು ಇರ್ಬೋದು, ಆದರೂ ಅವ್ರು ಕೋಟ್ಯಾಧೀಶರು ಅದಾರ. ಮನೆಗೆ ಬಂದವ್ರು ಒಂದು ಚಹಾ ಬರೀಪ್ಪ ಮಾಡಿರಿ, ಊಟ ಮಾಡಿ ಹೇಳುವಂಥ ಸ್ಥಿತಿ ಅದಾರ. ಆದರೆ ಒಬ್ಬ ಕಡು ಬಡವ, ಒಬ್ಬ ಗುಡಿಸಲಲ್ಲಿದ್ದಂಥ ವ್ಯಕ್ತಿ ಈ ದೇಶದ ಒಬ್ಬ MLA MP ಆಗೋದು ಮಾತ್ರ ಗಗನ ಕುಸುಮ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಬೆಳಗ್ಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.